ಬಿಜೆಪಿ ಪಡ್ಕೊಂಡಿರೋದಕ್ಕೂ ಕೂಡ 9 ಲಕ್ಷ ವೋಟ್ಗಳು ಡಿಫರೆನ್ಸ್ ಇರುವಂತದ್ದು. ಆದ್ರಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ, ಮತದಾರರ ಪಟ್ಟಿಯಲ್ಲಿ ವೋಟರ್ಸ್ ಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸುವಂತದ್ದು, ಅದನ್ನ ರಿವ್ಯೂ ಮಾಡುವಂತದ್ದು ಚುನಾವಣಾ ದೃಷ್ಟಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಯೋಜನೆ ಆದ್ರಿಂದ ರಾಜ್ಯಾದ್ಯಂತ ಈ ಅಭಿಯಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದಿದೆ. ರಾಜ್ಯದಲ್ಲಿ ಮತದಾರರು, ರಾಜ್ಯದ ಜನ 2019ರಲ್ಲಿ ನರೇಂದ್ರ ಮೋದಿ ಅವರನ್ನ ಯಾವ ರೀತಿ ಗೆಲ್ಲಿಸಿದ್ರು, ಯಾವ ಅಂತರದಿಂದ ಗೆಲ್ಲಿಸಿದ್ರು, ಅದಕ್ಕಿಂತ ದೊಡ್ಡ ಅಂತರದಲ್ಲಿ ನರೇಂದ್ರ ಮೋದಿ ಅವರನ್ನು 2024ರಲ್ಲಿ ಗೆಲ್ಲಿಸಬೇಕು ಅನ್ನುವಂತಹ 100% ನಿಶ್ಚಯವನ್ನ ರಾಜ್ಯದ ಮತದಾರರು ಇವಾಗಲೇ ಮಾಡಿದ್ದಾರೆ. 2024ನಲ್ಲಿ ವೋಟ್ ಹಾಕಲಿಕ್ಕೆ ಜನ ಕಾಯ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ತರುಣರು, ಯುವ ಮತದಾರರು, ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಈಗಾಗಲೇ ರಾಜ್ಯದ ಮಹಿಳೆಯರು, ರಾಜ್ಯದ ಕೃಷಿಕರು ಈ ರಾಜ್ಯ ಸರ್ಕಾರದ ವೈಫಲ್ಯಗಳಿಂದ ಸಾಕಷ್ಟು ಬೇಸರವನ್ನು ಕೂಡ ಹೊಂದಿದ್ದಾರೆ. ಬೆಂಗಳೂರಿನ 3 ಜನ ಸಂಸದರು ನಾವಿಲ್ಲಿದ್ದೀವಿ. ಬೆಂಗಳೂರಿನಲ್ಲಿ ಈಗಾಗಲೇ ಜನಕ್ಕೆ ರಾಜ್ಯ ಸರ್ಕಾರ ಕಾವೇರಿ ಇಶ್ಯೂ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇರುವಂತಹ ರೀತಿಯನ್ನು ನೋಡಿ ಬೆಂಗಳೂರಿನ ಜನ ಈಗಾಗಲೇ ಬಹಳ ಟೆನ್ಷನ್ ಅಲ್ಲಿ ಇದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ 2 ಬಾರಿ ರಾಜ್ಯ ಸರ್ಕಾರಕ್ಕೆ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಇರುವಂತಹ ಮುಖ್ಯಸ್ಥರನ್ನ ಕನ್ವಿನ್ಸ್ ಮಾಡಿ ರಾಜ್ಯದ ವಸ್ತುಸ್ಥಿತಿ ಏನಿದೆ, ರಾಜ್ಯದಲ್ಲಿ ಸುಮಾರು 44% ರೈನ್ಫಾಲ್ ಕಡಿಮೆ ಆಗಿದೆ. ಇಡೀ ಕಾವೇರಿ ಬೇಸಿನ್ ನಲ್ಲಿ ಬರಗಾಲದಂತ ಸ್ಥಿತಿ ಇದೆ. ಬೆಂಗಳೂರು ಸುಮಾರು 1 ಕೋಟಿಗೂ ಹೆಚ್ಚು ಜನ ಇರುವಂತಹ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ 2-3 ತಿಂಗಳಾಯಿತು ಅಂತಂದ್ರೆ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ. ಈ ಯಾವ ವಿಷಯವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಮಂಡಿಸ್ತಾರೆ. 2 ಬಾರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ನಮಗೆ ಸೋಲಾಗಿದೆ. ಪ್ರತಿ ದಿವಸ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತದ್ದು ಪ್ರತಿ ದಿವಸ ನಡೀತಾ ಇದೆ. ಪ್ರತಿ ದಿವಸ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತಾ ಇದೆ. 4 ತಿಂಗಳಾಯ್ತು, ಇನ್ನು 3-4 ತಿಂಗಳು ಕಳೀತು ಅಂತಂದ್ರೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ ದೊಡ್ಡ ಸಂಕಷ್ಟ ಆಗ್ಬೋದು ಅನ್ನುವಂತ ಚಿಂತೆ ಬೆಂಗಳೂರನ್ನ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಪ್ರತಿ ವರ್ಷ 3 ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನಮ್ಮ ಕಾವೇರಿ ಬೇಸಿನಲ್ಲಿ, ನಮ್ಮ ಮಂಡ್ಯ ಭಾಗದಲ್ಲಿ 1 ಬೆಳೆಯನ್ನ ಬೆಳೀಲಿಕ್ಕೂ ಕೂಡ ಸರಿಯಾಗಿರುವಂತಹ ನೀರಿನ ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಡ್ರೋನ್ ಸರ್ವೆಗಳನ್ನ ಮಾಡಿಸಿ, ಸ್ಯಾಟಲೈಟ್ ಸರ್ವೆಯನ್ನ ಮಾಡಿಸಿ ತಮಿಳುನಾಡು ತನ್ನ ಇರಿಗೇಷನ್ ನ ವ್ಯಾಪ್ತಿಯಲ್ಲಿರುವಂತಹ ಭಾಗವನ್ನ ಹೇಗೆ ದೊಡ್ಡದು ಮಾಡಿದೆ, ಕಾನೂನ ಉಲ್ಲಂಘನೆ ಮಾಡಿ ಯಾವ ರೀತಿ ದೊಡ್ಡದು ಮಾಡಿದೆ, ಈ ಎಲ್ಲ ಸಾಕ್ಷಿ ಆಧಾರಗಳನ್ನ ಸುಪ್ರೀಂ ಕೋರ್ಟ್ಗೆ ತೋರಿಸುವಂತದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಪ್ರಸ್ತುತಪಡಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಜನ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಳ್ಳುಗಳನ್ನ ಹೇಳಿ, ಗ್ಯಾರಂಟಿಗಳ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರನ್ನ ಮೂರ್ಖಗಳನ್ನಾಗಿ ಮಾಡದಂತಹ, ಜನರನ್ನ ಮೋಸ ಮಾಡದಂತಹ ಸರ್ಕಾರದ ವಿರುದ್ಧ ಜನ ಸಿಟ್ಟುಕೊಂಡಿದ್ದಾರೆ. ಬೆಲೆ ಏರಿಕೆ ಅಂತ ಬೊಬ್ಬೆ ಹೊಡ್ತಾ ಇದ್ದಂತ ಕಾಂಗ್ರೆಸ್ನವರಿಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರ LPG ಮೇಲೆ 200 ರೂಪಾಯಿಯನ್ನ ಕಡಿಮೆ ಮಾಡಿದ್ದನ್ನ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. 2014ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಜನವರಿ ತಿಂಗಳಲ್ಲಿ 1 ಸಿಲಿಂಡರ್ನ ಬೆಲೆ 1241 ರೂಪಾಯಿ. 9 ವರ್ಷದ ಹಿಂದೆ 2014ರಲ್ಲಿ 1 ಸಿಲಿಂಡರ್ನ ಬೆಲೆ 1241 ರೂಪಾಯಿ ಜನವರಿ ತಿಂಗಳಲ್ಲಿ. ಇವತ್ತು 2023ರಲ್ಲಿ 9 ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ದೇಶದ ಬಡವರಿಗೆ ಕೊಟ್ಟಿರುವಂತಹ ಬೆಲೆ ಎಷ್ಟು ಅಂತಂದ್ರೆ 900 ರೂಪಾಯಿ. 9 ವರ್ಷದಲ್ಲಿ
ಹಿಂದೆ ಇದ್ದಂತ ಬೆಲೆ ಎಷ್ಟಿತ್ತೋ ಅದಕ್ಕಿಂತ ಸುಮಾರು 350 ರೂಪಾಯಿ ಕಡಿಮೆ ಬೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರ ದೇಶದ ಬಡವರಿಗೆ ಇವತ್ತು LPG ಸಿಲಿಂಡರ್ ಕೊಡ್ತಾ ಇದೆ. ಅದರಲ್ಲಿ ಸುಮಾರು 10 ಕೋಟಿ ಜನರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಅತ್ಯಂತ ಕಡು ಬಡವರಿದ್ದಾರೆ, ಯಾರಿಗೆ ಉಜ್ವಲ ಯೋಜನೆಯಲ್ಲಿ ಉಚಿತ LPG ಸಿಲಿಂಡರ್ಗಳನ್ನು ಕೊಟ್ಟಿದೆ, ಆ ಯೋಜನೆಯನ್ನ ಫಲಾನುಭವಿಗಳು ಸುಮಾರು 10 ಕೋಟಿ ಜನ ಇದ್ದಾರೆ. ಆ 10 ಕೋಟಿ ಮಹಿಳೆಯರಿಗೆ 700 ರೂಪಾಯಿ ದರದಲ್ಲಿ ಇವತ್ತು LPG ಸಿಲಿಂಡರ್ಗಳು ಸಿಗ್ತಾ ಇದೆ. 1241 ರೂಪಾಯಿಯಲ್ಲಿ 700 ರೂಪಾಯಿ. ಈ ಎಲ್ಲ ವಿಷಯಗಳನ್ನ ಅರ್ಥಕೊಂಡಿರುವಂತಹ ರಾಜ್ಯದ ಜನ ಮತ್ತೊಮ್ಮೆ 2024ರಲ್ಲಿ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಬೇಕು, ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಉತ್ಸುಕರಾಗಿ ಜನ ಇದ್ದಾರೆ. ನಮ್ಮ ರಾಜ್ಯದವರೇ ವೀರಪ್ಪ ಮೊಯ್ಲಿ ಸಾಹೇಬರು 2014ರಲ್ಲಿ ಕೇಂದ್ರದಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ರು. LPG ಖಾತೆ ಅವ್ರಿಗೆ ಬರ್ತಿತ್ತು. ಆಗಿನ ಸಂದರ್ಭ ಹೇಗಿತ್ತು ಅಂತಂದ್ರೆ ವೀರಪ್ಪ ಮೊಯ್ಲಿ ಅವರು ಪ್ರೆಸ್ ಮೀಟ್ ಕರೆದು ರಾತ್ರಿ 8 ಗಂಟೆ ನಂತರ ಪೆಟ್ರೋಲ್ ಪಂಪ್ಗಳನ್ನ ನಾವು ಬಂದ್ ಮಾಡುವಂತ ಯೋಚನೆಯನ್ನ ಮಾಡ್ತಾ ಇದ್ದೀವಿ, ಯಾಕೆಂದ್ರೆ ನಮ್ಮ ಹತ್ರ ಸಪ್ಲೈಗೆ ಸ್ಟಾಕ್ಗಳಿಲ್ಲ ಅಂತ ಹೇಳಿ ಕೇಂದ್ರದ LPG ಮಿನಿಸ್ಟರ್ ಆಗಿದ್ದಂತ, ಕೇಂದ್ರದ ಪೆಟ್ರೋಲಿಯಂ ಖಾತೆ ಮಿನಿಸ್ಟರ್ ಆಗಿದ್ದಂತ ನಮ್ಮ ಕರ್ನಾಟಕದವರೇ ಆದಂತ ವೀರಪ್ಪ ಮೊಯ್ಲಿ ಅವರ ಒತ್ತು ಅಂತ ಅಟ್ಟರ್ ಮಿಸ್ಮ್ಯಾನೇಜ್ಮೆಂಟ್, ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ UPA ಸರ್ಕಾರದ ಸಂದರ್ಭದಲ್ಲಿ. ಇವತ್ತು ಯುಕ್ರೇನ್ ಮತ್ತೆ ರಷ್ಯಾ ಮಧ್ಯ ಯುದ್ಧ ನಡೆದ್ರು ಕೂಡ ಯುಕ್ರೇನ್ ಮತ್ತೆ ರಷ್ಯಾ ಎರಡೂ ಕೂಡ ವಿಶ್ವಕ್ಕೆನೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಫರ್ಟಿಲೈಸರ್ಸ್ ಅನ್ನ, ಯೂರಿಯಾ, DAP ಅನ್ನ ಸಪ್ಲೈ ಮಾಡುವಂತಹ ದೇಶಗಳು. ಇಷ್ಟು ದೊಡ್ಡ ಮಟ್ಟದಲ್ಲಿ ಆ ದೇಶದ ಮಧ್ಯೆ ಯುದ್ಧ ನಡೆದ್ರು ಕೂಡ ರಾಜ್ಯದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಒಂದೇ ಒಂದು ರೈತ ಕುಟುಂಬಕ್ಕೂ ಕೂಡ ಕರೆಕ್ಟ್ ಆದಂತಹ ಸಮಯದಲ್ಲಿ ಫರ್ಟಿಲೈಸರ್ ಬರಲಿಲ್ಲ, ಯೂರಿಯಾ ಬರಲಿಲ್ಲ, DAP ಬರಲಿಲ್ಲ ಅನ್ನುವಂಥದ್ದು ಒಂದ್ ಕಡೆ ನಡೆದಿಲ್ಲ. ಪ್ರತಿ ಯೂರಿಯಾ ಒಂದು ಚೀಲಕ್ಕೆ ಸುಮಾರು 3,000 ಕೋಟಿ ರೂಪಾಯಿಯ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ನಮ್ಮ ರೈತರಿಗೆ ಕೊಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬೆಲೆ ಎಷ್ಟೇ ದೊಡ್ಡದಾದ್ರೂ ಕೂಡ, ಎಷ್ಟೇ ಏರಿಕೆ ಆದ್ರೂ ಕೂಡ ನಮ್ಮ ರೈತರಿಗೆ ಅದು ಸಮಸ್ಯೆ ಆಗಬಾರದು ಅಂತ ಹೇಳಿ ಪ್ರತಿ ಚೀಲದ ಮೇಲೆ 3,000 ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಕೋವಿಡ್ ನ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತಹ ಗರೀಬ್ ಅನ್ನ ಕಲ್ಯಾಣ ಯೋಜನೆಯಲ್ಲಿ 80 ಕೋಟಿ ಜನಕ್ಕೆ ಏನು ಉಚಿತವಾದಂತಹ ಅಕ್ಕಿಯನ್ನು ಕೊಡ್ತು, ಮತ್ತೆ ಪ್ರತಿ ಚೀಲದ ಮೇಲೆ ಏನು ಒಂದು ಚೀಲಕ್ಕೆ 3,000 ರೂಪಾಯಿಯಷ್ಟು ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತಾ ಇದೆ. ಇದೆರಡನ್ನ ಸೇರಿದ್ರೆ ಸುಮಾರು 3.5 ಲಕ್ಷ ಕೋಟಿಯಷ್ಟು ಸಬ್ಸಿಡಿ ಕೇಂದ್ರ ಸರ್ಕಾರ ಫುಡ್ ಅಂಡ್ ಫರ್ಟಿಲೈಸರ್ಸ್ ಗೆ ಕೊಟ್ಟಿದೆ. ದೇಶದ ಇತಿಹಾಸದಲ್ಲಿ ಬಡವರಿಗೆ ಇಷ್ಟೊಂದು ಕೊಟ್ಟಿರುವಂತಹ, ಬಡವರ ಇಷ್ಟು ಕಾಳಜಿ ಮಾಡಿರುವಂತಹ ಮತ್ತೊಂದು ಸರ್ಕಾರ ದೇಶದ ಇತಿಹಾಸದಲ್ಲಿ ನಾವು ನೋಡಿಲ್ಲ. ಈ ಸರ್ಕಾರವನ್ನು ಮತ್ತೆ ಆಯ್ಕೆ ಮಾಡಬೇಕು. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಿಂದ ಅಷ್ಟಕ್ಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಸದರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಮತದಾರರ ಪಟ್ಟಿಯ ಪರಿಷ್ಕರಣಾ ಅಭಿಯಾನ ರಾಜ್ಯದಾದ್ಯಂತ ಪ್ರಾರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಾರ್ಯಾಗಾರವನ್ನ ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ವತಿಯಿಂದ ನಡೆಸ್ತಾ ಇದ್ದೇವೆ. ರಾಜ್ಯದಲ್ಲಿ ಇವತ್ತು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಎಲ್ಲ ಹಂತಗಳಲ್ಲಿ BLA 2ಗಳ ಅಪಾಯಿಂಟ್ಮೆಂಟ್ ಗಳನ್ನು ಮಾಡಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿ ಚುನಾವಣೆಗೆ ಸಜ್ಜಾಗಬೇಕಾಗಿದೆ. ಬರುವಂತಹ ದಿನದಲ್ಲಿ ಬೆಂಗಳೂರಿನ BBMP ಚುನಾವಣೆಗಳಾಗಬಹುದು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಾಗುವಂತಹ ಮುನ್ಸಿಪಾಲಿಟಿ ಚುನಾವಣೆಗಳಾಗಬಹುದು, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳಾಗಬಹುದು, ಎಲ್ಲಾ ತಾಲೂಕ್ ಪಂಚಾಯಿತಿ ಚುನಾವಣೆಗಳಾಗಬಹುದು, ಎಲ್ಲಾ ಚುನಾವಣೆಗಳನ್ನು ಕೂಡ ಎದುರಿಸುವಂತಹ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಮಗೆ ಸರಿ ಹೊಂದಬೇಕಾಗಿರೋದು ನಮ್ಮ ಚುನಾವಣಾ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆ. ಆ ಅಭಿಯಾನದ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ದೇವೆ. ಈ ವಿಶೇಷ ಸಭೆಗೆ ಈ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ರಾಜ್ಯದ
ಬೇರೆ ಬೇರೆ ಕಡೆಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಧನ್ಯವಾದ.